ಹೆಲೋ ಫ್ರೆಂಡ್ಸ್, ಯಾವುದೇ ಎಕ್ಸಾಮ್ನಲ್ಲಿ ಟಾಪ್ ಬರಬೇಕು ಅಂದರೆ ಸರಿಯಾದ ರೀತಿಯ ಪ್ಲ್ಯಾನ್ ಇರಬೇಕು. ಸರಿಯಾದ ರೀತಿಯ ಪ್ಲ್ಯಾನ್ ಇಲ್ಲ ಅಂದರೆ ಎಕ್ಸಾಮಲ್ಲಿ ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ನೋಡಿರ್ತೀರಾ. ಅವರು ಕಡಿಮೆ ಓದಿರ್ತಾರೆ, ಆದರೂ ಕೂಡ ಎಕ್ಸಾಮಲ್ಲಿ ಮಾತ್ರ ತುಂಬಾ ಒಳ್ಳೆ ಅಂಕಗಳನ್ನು ಗಳಿಸಿರ್ತಾರೆ. ಆದರೆ ಹೀಗೆ ಯಾಕಾಗ್ತದೆ? ನೀವು ಎಲ್ಲರಿಗಿಂತ ಹೆಚ್ಚು ಓದಿದ್ರೂ ಕೂಡ ನಿಮಗೆ ಮಾರ್ಕ್ಸ್ ಹೆಚ್ಚು ಬರುವುದಿಲ್ಲ. ಯಾಕೆ? ಇದಕ್ಕೆ ಕಾರಣ ಅಂದರೆ ನಿಮ್ಮ ಹತ್ರ ಸರಿಯಾದ ರೀತಿಯ ಒಂದು ಪ್ಲ್ಯಾನ್ ಇಲ್ಲ. ನಿಮಗೆ ಕ್ವಶನ್ ಪೇಪರನ್ನು ಕೊಟ್ಟಾಗ ಆ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿರ್ತದೆ, ಆದರೆ ನಿಮ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ಗೊತ್ತಿರೋದಿಲ್ಲ. ಸರಿಯಾದ ರೀತಿಯ ಪ್ಲ್ಯಾನ್ ಗೊತ್ತಿರೋದಿಲ್ಲ. ಓದುವುದು ಮತ್ತು ಬರೆಯೋದಕ್ಕಿಂತ ಮುಖ್ಯವಾದದಂದ್ರೆ ನೀವು ಹೇಗೆ ಓದಿದ್ದನ್ನು ಯಾವ ರೀತಿ ಬರೀತೀರಾ ಅನ್ನೋದೇ ಇಂಪಾರ್ಟೆಂಟ್. ಎಕ್ಸಾಮಿನರ್ನ ಮುಂದೆ ಕ್ವಶನ್ಸ್ಗೆ ಆನ್ಸರ್ಗಳನ್ನು ನೀವು ಯಾವ ರೀತಿ ಕೊಡ್ತೀರಾ ಅನ್ನೋದು ಒಳ್ಳೆ ಅಂಕ ಬರಲಿಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಒಳ್ಳೆ ಅಂಕ ಬರಬೇಕು ಅಂದರೆ ನಿಮಗೆ ಈ 2 ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕು. ಮೊದಲೇದಂದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕು ಮತ್ತು ಸ್ಟಡಿ ಮಾಡಬೇಕಾದ್ರೆ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು. ಎರಡನೇದಂದ್ರೆ ಎಕ್ಸಾಮಲ್ಲಿ ಸರಿಯಾದ ಇನ್ಫಾರ್ಮೇಷನ್ ವಿಷಯಗಳನ್ನು ಹೇಗೆ ಬರೀಬೇಕು, ಅಂದರೆ ಯಾವ ರೀತಿ ಉತ್ತರ ಬರೆದ್ರೆ ಎಕ್ಸಾಮಿನರ್ಗೆ ಖುಷಿ ಆಗ್ಬೋದು ಅಂತ ಮತ್ತು ನಿಮಗೆ ಹೆಚ್ಚು ಮಾರ್ಕ್ಸ್ಗಳನ್ನು ಕೊಡ್ಬೋದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಗೆ ಎಕ್ಸಾಮಲ್ಲಿ ಟಾಪ್ ಮಾಡ್ಬೋದು ಮತ್ತು ನೀವು ಹೇಗೆ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗಿಬಹುದು ಅಂತ ನೋಡೋಣ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹೇಳಿದಂಥ ಪಾಯಿಂಟ್ಗಳನ್ನು ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಹೇಗೆ ಓದಬೇಕು ಅಂತ ನೋಡೋಣ. ಮೊದಲೇದಂದ್ರೆ ಸೆಟ್ ಡೈಲಿ ಗೋಲ್ಸ್. ಫ್ರೆಂಡ್ಸ್, ನಾವು ತಿಂಗಳ ಅಥವಾ ವಾರದ ಗೋಲ್ಸ್ಗಳನ್ನು ಮಾಡಿದಾಗ ಅದರಲ್ಲಿ ನಾವು ಒಂದು ತಪ್ಪನ್ನು ಮಾಡ್ತೀವಿ. ನಾವು ಯೋಚನೆ ಮಾಡ್ತೀವಿ, ಈಗ ನನ್ನ ಹತ್ರ ತುಂಬ ಟೈಮ್ ಇದೆ, ನಾನು ಆರಾಮಾಗಿ ಓದ್ತೀನಿ, ನಂದು ಯಾವ್ಯಾವ ಟಾರ್ಗೆಟ್ ಇದೆ ಅದನ್ನು ಆರಾಮಾಗಿ ಮಾಡಿದ್ರಾಯ್ತು. ಆದರೆ ಫ್ರೆಂಡ್ಸ್, ನಾವು ಮಂತ್ಲಿ ಅಥವಾ ವೀಕ್ಲಿ ಪ್ಲ್ಯಾನ್ಸನ್ನು ಮಾಡಿದರೆ ನಾವು ಅದನ್ನು ನಾಳೆ ಮಾಡಿದ್ರಾಯ್ತು ಅಂತ ಇಡ್ತೀವಿ. ಹೀಗಾಗಿ ಮಂತ್ಲಿ ಅಥವಾ ವೀಕ್ಲಿ ಗೋಲ್ ಸೆಟ್ ಮಾಡೋದ್ರ ಬದಲು ನೀವು ಡೈಲಿ ಗೋಲ್ಸನ್ನು ಸೆಟ್ ಮಾಡಬೇಕು. ಏನೇ ಆದರೂ ಸರಿ, ನಾ ಇವತ್ತು ಇಷ್ಟು ಓದೇ ಮಲಗ್ತೀನಿ, ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ನೀವು ಪೂರ್ತಿ ಡಿಸಿಪ್ಲಿನ್ ರೀತಿಯಲ್ಲಿ ಇರಬೇಕು. ನೀವು ಏನು ಇವತ್ತು ಮಾಡಬೇಕು ಅಂತ ಇದ್ದೀರೋ ಅದನ್ನು ಸರಿಯಾಗಿ ಪೂರ್ತಿ ಮಾಡಬೇಕು. ಒಂದು ವೇಳೆ ನಿಮ್ಮ ಆ ದಿನದ ಟಾರ್ಗೆಟ್ ಗೋಲ್ ಪೂರ್ತಿ ನಿಮ್ಮ ಹತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಅದಕ್ಕೆ ಪನಿಷ್ಮೆಂಟನ್ನು ಕೊಡಬೇಕು. ಫ್ರೆಂಡ್ಸ್, ನೀವು ನಿಮ್ಮ ರೀತಿಯನ್ನು ಸ್ವಭಾವವನ್ನು ಬದಲಿಸ್ತಿದ್ರೆ ಏನೂ ಕೂಡ ಚೇಂಜ್ ಆಗೋದಿಲ್ಲ. ನಿಮಗೆ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ ತೆಗಿಬೇಕು ಅಂದರೆ, ಟಾಪ್ ಬರಬೇಕು ಅಂದರೆ ಮೊದಲು ನೀವು ನಾಳೆ ಮಾಡ್ತೀನಿ ಅನ್ನೋ ಸ್ವಭಾವವನ್ನು ಬಿಡಬೇಕು. ನಿಮಗೆ ನಿಮ್ಮ ಲೈಫಲ್ಲಿ ಫುಲ್ ಡಿಸಿಪ್ಲಿನ್ ಮತ್ತು ಹಾನೆಸ್ಟ್ ಆಗಿರಬೇಕು ನೀವು. ಎರಡನೇದಂದ್ರೆ ಸಾಲ್ವ್ ಆಸ್ ಮೆನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಸ್ ಪಾಸಿಬಲ್. ನಿಮಗೆ ನಿಮ್ಮ ಸರ್ ಅಥವಾ ಮೇಡಮ್ ಹೇಳ್ತಿರ್ತಾರೆ ಹೆಚ್ಚೆಚ್ಚು ಹಳೆಯ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ. ಆದರೆ ಯಾಕೆ? ನಾನು ಕೂಡ ಅದನ್ನು ಹೇಳ್ತೀನಿ. ಯಾಕಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಒಂದಲ್ಲ ಸಾಕಷ್ಟು ಲಾಭಗಳಿವೆ. ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರ್ತದೆ ಎಕ್ಸಾಮಿನರ್ ಯಾವ ರೀತಿಯ ಕ್ವಶನ್ಸ್ಗಳನ್ನು ಕೇಳಬಹುದು, ಮತ್ತು ಎಕ್ಸಾಮಿನರ್ನ ದೃಷ್ಟಿಯಲ್ಲಿ ಯಾವ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತು ಅದರ ಡಿಮಾಂಡ್ ಏನು ಅಂತ ಗೊತ್ತಾಗ್ತದೆ. ಲಾಸ್ಟಿಗೆ ನೀವು ಅಲ್ಲಿ ಕೊಟ್ಟಂಥ ಟೈಮಲ್ಲಿ ಆ ಕ್ವಶನ್ ಪೇಪರನ್ನು ನೀವು ಕಂಪ್ಲೀಟ್ ಮಾಡ್ತಿರೋ ಇಲ್ಲ ಅಂತಲೂ ಕೂಡ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಮತ್ತು ಹಿಂದಿನ ವರ್ಷದ ಕೆಲವೊಂದು ಕ್ವಶನ್ಸ್ಗಳನ್ನು ಅದೇ ಮತ್ತೆ ಪುನಃ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಕ್ವಶನ್ ಪೇಪರ್ಗಳನ್ನು ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಮೂರನೇದಂದ್ರೆ ಯೂಸ್ ಪೊಮೊಡೊರೊ ಟೆಕ್ನಿಕ್. ಫ್ರೆಂಡ್ಸ್, ನಿಮಗೆ ಯಾವುದೇ ಕೆಲಸನ ತುಂಬ ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಈ ಟೆಕ್ನಿಕ್ ನಿಮಗೆ ತುಂಬ ಹೆಲ್ಪ್ ಮಾಡ್ತದೆ. ಪೊಮೊಡೊರೊ ಟೆಕ್ನಿಕ್ನ ಪ್ರಕಾರ 25 ನಿಮಿಷ ಓದಬೇಕು ಮತ್ತು 5 ನಿಮಿಷ ಬ್ರೇಕನ್ನು ತಗೊಳ್ಬೇಕು. ಈ 5 ನಿಮಿಷ ಬ್ರೇಕಲ್ಲಿ ನಿಮ್ಮ ಮನೆಯಲ್ಲೇ ಸ್ವಲ್ಪ ಓಡಾಡ್ಬೋದು, ಇಲ್ಲ ಬೇರೆ ಆಕ್ಟಿವಿಟಿ ಏನಾದರೂ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಹೆಚ್ಚು ಹೊತ್ತು ಓದಲಿಕ್ಕೆ ಆಗ್ತಿಲ್ಲ ಅಂದರೆ ನೀವು ಈ ಟೆಕ್ನಿಕನ್ನು ಯೂಸ್ ಮಾಡಿ. ಇದು ನಿಮಗೆ ತುಂಬಾ ಹೆಲ್ಪ್ ಮಾಡ್ತದೆ. ನಾಲ್ಕನೇದಂದ್ರೆ ರಿವಿಷನ್. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ, ನಾನು ತುಂಬಾ ಸ್ಟಡಿ ಮಾಡ್ತೀನಿ, ಆದರೂ ಕೂಡ ನಂದು ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ, ಓದಿದ್ದೆಲ್ಲ ಬೇಗ ಮರ್ತು ಹೋಗ್ತೀನಿ, ಎಕ್ಸಾಮಲ್ಲಿ ಸರಿಯಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಆಗಲಿಕ್ಕೆ ಒಂದೇ ಕಾರಣ, ಅದು ರಿವಿಷನ್. ಓದುವುದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕೂಡ ಓದಿದ್ದನ್ನು ರಿವಿಷನ್ ಮಾಡೋದು. ಒಂದು ಸೈಂಟಿಫಿಕ್ ರಿಸರ್ಚ್ನ ಪ್ರಕಾರ ನಮ್ಮ ಮೆದುಳು 24 ಗಂಟೆ ನಂತರ ನಾವು ಓದಿದ್ರಲ್ಲಿ 70% ಭಾಗ ಮರೆತು ಬಿಡ್ತದೆ. ಹೀಗಾಗಿ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸಾಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಅಂದರೆ ರೀಡ್ 1 ಬುಕ್ ಮಲ್ಟಿಪಲ್ ಟೈಮ್ಸ್ ರಾದರ್ ದನ್ ರೀಡಿಂಗ್ 10 1 ಟೈಮ್ಸ್. ಐದನೇದಂದ್ರೆ ಯು ಹ್ಯಾವ್ ಅಟ್ ಲೀಸ್ಟ್ 3 ರೀಸನ್ಸ್ ವೈ ಯು ವಾಂಟ್ ಟು ಗೆಟ್ ಫುಲ್ ಮಾರ್ಕ್ಸ್. ಫ್ರೆಂಡ್ಸ್, ನಮಗೆ ಎಲ್ಲಿ ತನಕ ನಮ್ಮ ಹತ್ರ ಒಂದು ಕಾರಣ ಇರುತ್ತಿಲ್ಲೋ ಅಲ್ಲಿ ತನಕ ನಾವು ಯಾವುದೇ ಕೆಲಸ ಆಗಲಿ ಅದನ್ನು ಮುಂದೂಡ್ತಾ ಇರ್ತೀವಿ. ಯಾವಾಗ ಮಧ್ಯದಲ್ಲಿ ಒಂದು ಬಲವಾದ ಕಾರಣ ಬರ್ತದೆ ಆ ಕೆಲಸ ಮಾಡಲಿಕ್ಕೆ, ಆಗ ನಾವು ಆ ಕೆಲಸನ ಮಾಡಲಿಕ್ಕೆ ರೆಡಿ ಆಗ್ತೀವಿ ಮತ್ತೆ ಆ ಕೆಲಸನ ಬೇಗ ಮುಗಿಸ್ತೀವಿ. ಇದನ್ನು ನಾವು ಒಂದು ಎಕ್ಸಾಂಪಲ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಡೈಲಿ ನಿಮಗೆ 4 ಗಂಟೆಗೆ ಇಡಬೇಕು ಅಂತ ಹೇಳ್ತೀನಿ. ನೀವು ಹೇಳ್ತೀರಾ ಇಲ್ಲ, ನಿಮಗೆ ಬೆಳಿಗ್ಗೆ ಬೇಗ ಇಡೋ ರೂಢಿನೇ ಇಲ್ಲ ಅಂದರೆ ನೀವು ಹೇಗೆ ಬೇಗ ಹೇಳ್ತೀರಾ? ಅದೇ ನಿಮ್ಮ ಹತ್ರ ಒಂದು ಬಲವಾದ ಕಾರಣ ಇದ್ದರೆ
ನೀವು ಬೆಳಿಗ್ಗೆ ಬೇಗ ಹೇಳ್ತೀರಾ. ನಾನು ನಿಮಗೆ ಬೆಳಿಗ್ಗೆ 4 ಗಂಟೆಗೆ ಇದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ನೀವು ಬೆಳಿಗ್ಗೆ 4 ಗಂಟೆಗಲ್ಲ, ರಾತ್ರಿ 2 ಗಂಟೆಗೂ ಕೂಡ ಎದ್ದೇ ಇರ್ತೀರಾ. ನಿಮ್ಗೆ ಆ ದಿನ ಪೂರ್ತಿ ನಿದ್ರೆನೇ ಬಂದಿರೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಬೆಳಿಗ್ಗೆ ಬೇಗ ಹೇಳಲು ಒಂದು ಬಲವಾದ ಕಾರಣ ಇರ್ತದೆ. ಇದೇ ರೀತಿ ನಿಮ್ಮ ಹತ್ರನೂ ಆ 3 ಬಲವಾದ ಕಾರಣಗಳು ಇರಬೇಕು. ನಾನು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಯಾಕೆ ತೆಗಿಬೇಕು? ನಿಮ್ಮ ಹತ್ರ ಆ 3 ಕಾರಣಗಳು ಬಂದ್ರೆ ನೀವು ಯಾವುದೇ ಡಿಸ್ಟ್ರಾಕ್ಷನ್ಸ್, ಯಾವುದೇ ಆಳಸಿತನ ಮಾಡದೆ ಆರಾಮಾಗಿ ಓದ್ತೀರಾ. ಈಗ ನಾವು ಅಂದ್ಕೊಳ್ಳೋಣ, ನೀವು ತುಂಬಾನೇ ಓದ್ಕೊಂಡಿದ್ದೀರಿ, ಆದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಹೀಗಾದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯನಾ? ಇಲ್ಲ. ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ 3 ಟಿಪ್ಸ್ ಅನ್ನ ಕೊಡ್ತೀನಿ. ಈ ಟಿಪ್ಸ್ ಅನ್ನ ನೀವು ಸರಿಯಾಗಿ ಫಾಲೋ ಮಾಡಿ. ಮೊದಲೇ ಟಿಪ್ಸ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ದೋಸ್ ಕ್ವಶನ್ಸ್ ವಿಚ್ ಹ್ಯಾಸ್ ಮೋರ್ ವೇಟೇಜ್. ಸಾಕಷ್ಟು ಜನ ಸ್ಟೂಡೆಂಟ್ಸು ಈ ತಪ್ಪನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ತುಂಬಾ ಎನರ್ಜಿ ಇರ್ತದೆ, ತಾನು ಫುಲ್ ಮಾರ್ಕ್ಸ್ ತೆಗಿಬೇಕು ಹಾಗೆ ಹೀಗೆ ಅಂತ ಫುಲ್ ಜೋಶಲ್ಲಿ ಇರ್ತಾರೆ. ನಂತರ ಒಂದು ಕ್ವಶನ್ಗೆ ಉತ್ತರ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬೇಡದಿರೋ ಪುರಾಣಗಳನ್ನೆಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದೊಂದು ಕ್ವಶನ್ಸ್ಗೆ ಒಂದೊಂದು ತಾಸು ತಗೊಳ್ತೀರಾ. ಲಾಸ್ಟಿಗೆ ನೀವು 5 ಮಾರ್ಕ್ಸ್ನ ಕ್ವಶನ್ಸ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ಆಗ ನಿಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇರ್ತದೆ. ಅದಕ್ಕೆ ನೀವು ಉತ್ತರನ 2-3 ಲೈನಲ್ಲಿ ಮುಗಿಸ್ಕೊಂಡು ಬರ್ತೀರಾ. ಹೀಗೆ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತದಾ? ಇಲ್ಲ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎನರ್ಜಿ ಇರ್ತದೆ. ಸೊ ನೀವು ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಬೇಕು. ನೀವು ಇಂಥ ಸಂದರ್ಭದಲ್ಲಿ ಯಾವ್ದು ಹೆಚ್ಚು ಮಾರ್ಕ್ಸ್ ನ ಕ್ವಶನ್ಸ್ ಇದೆ ಅದಕ್ಕೆ ಆನ್ಸರ್ ಅನ್ನ ಬರಲಿಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಬೇಕಾದ್ರೆ ನೀವು 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ನ ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡಿ. ಆ ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಮಾಡಬೇಕು ಅಷ್ಟನ್ನೇ ಮಾಡಿ. ಎಕ್ಸ್ಟ್ರಾ ಬರೀಲಿಕ್ಕೆ ಹೋದ್ರೆ ನಿಮ್ಗೆ ಅದು ನಷ್ಟ ಆಗ್ತದೆ. ನೀವು ಎಕ್ಸ್ಟ್ರಾ ಬರೀಲಿಕ್ಕೆ ಹೋಗಿ ಆ ಎಕ್ಸಾಮಿನರ್ ಅದರಲ್ಲೂ ಕೂಡ ತಪ್ಪನ್ನು ಕಂಡುಹಿಡಬಹುದು. ಟಿಪ್ ನಂಬರ್ 2, ಅಟೆಂಪ್ಟ್ ಪೇಪರ್ ಇನ್ ಅ ಸೀಕ್ವೆನ್ಸ್. ಹ್ಯೂಮನ್ ಸೈಕಾಲಜಿ ಇರ್ತದೆ. ಒಂದೇ ಸೀಕ್ವೆನ್ಸ್ ನಲ್ಲಿ ಆನ್ಸರ್ ಸಿಗ್ತಾ ಇದೆ ಅಂದ್ರೆ ಎಕ್ಸಾಮಿನರ್ ಖುಷಿ ಆಗ್ತಾನೆ. ಅವನಿಗೆ ಪದೇ ಪದೇ ಪೇಜ್ ಅನ್ನ ತಿರುಗಿಸೋ ಅವಶ್ಯಕತೆ ಇರುತ್ತಿಲ್ಲ. ಅದೇ ನೀವು ಪದೇ ಪದೇ ಸೀಕ್ವೆನ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ರೆ ಎಕ್ಸಾಮಿನರ್ ಇರಿಟೇಷನ್ ಆಗ್ತಾನೆ, ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಒಂದ್ ವೇಳೆ ಎಕ್ಸಾಮಿನರ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ತಿಳ್ಕೊಳ್ಳಿ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕಟ್ ಆಗ್ತದೆ. ಹಾಗಾಗಿ ಸೀಕ್ವೆನ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಒಂದೇ ರೀತಿಯ ಸೀಕ್ವೆನ್ಸ್ ಅನ್ನ ಮೇಂಟೈನ್ ಮಾಡಿ. ಟಿಪ್ ನಂಬರ್ 3, ಅಂಡರ್ಲೈನ್ ಇಂಪಾರ್ಟೆಂಟ್ ವರ್ಡ್. ಫ್ರೆಂಡ್ಸ್, ಪೇಪರ್ ಚೆಕ್ ಮಾಡುವಾಗ ನಮ್ದು ಒಂದೇ ಉದ್ದೇಶ ಇರ್ತದೆ, ಆದಷ್ಟು ಬೇಗ ನಮ್ಮ ಪೇಪರ್ ಚೆಕ್ ಆಗಲಿ ಅಂತ. ಎಕ್ಸಾಮಿನರ್ ಹೆಚ್ಚು ಹೊತ್ತು ನಮ್ಮ ಪೇಪರ್ ಅನ್ನ ಚೆಕ್ ಮಾಡ್ತಿದ್ರೆ ಅಲ್ಲಿ ನಮ್ಮ ಮಾರ್ಕ್ಸ್ ಕಟ್ ಆಗುವ ಸಾಧ್ಯತೆ ಇರ್ತದೆ. ನೀವು ಇಂಪಾರ್ಟೆಂಟ್ ಆಗಿರೋ ಸೆಂಟೆನ್ಸ್ ಗಳನ್ನ ನೀವು ಅಂಡರ್ಲೈನ್ ಮಾಡಿ, ಹೈಲೈಟ್ ಮಾಡಿ. ಇದರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಎಕ್ಸಾಮಿನರ್ಗೆ ನಿಮ್ಮ ಇಡೀ ಆನ್ಸರ್ ನೋಡೋದ್ರ ಬದಲು ಅವರು ನೀವು ಹೈಲೈಟ್ ಮಾಡಿರೋಂಥ ಸೆಂಟೆನ್ಸ್ ಅನ್ನೇ ಮೊದಲು ನೋಡ್ತಾರೆ ಮತ್ತು ನಿಮ್ಮ ಇಡೀ ಆನ್ಸರ್ ಅನ್ನು ಅವರು ಹೆಚ್ಚು ಓದೋದಿಲ್ಲ. ಅದಕ್ಕಾಗಿ ನೀವು ಆದಷ್ಟು ಇಂಪಾರ್ಟೆಂಟ್ ಸೆಂಟೆನ್ಸ್ಗಳನ್ನು ಅಂಡರ್ಲೈನ್ ಮಾಡಿ. ಇದರಿಂದ ನಿಮ್ಮ ಪೇಪರ್ ಬೇಗನೆ ಚೆಕ್ ಆಗ್ತದೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋನ ಸಮರೈಸ್ ಮಾಡೋಣ. ಮೊದಲನೇದಂದ್ರೆ ನೀವು ಡೈಲಿ ಗೋಲ್ಸ್ ಅನ್ನ ಸೆಟ್ ಮಾಡೋದು. ಎರಡನೇದಂದ್ರೆ ನೀವು ಇಂಪಾರ್ಟೆಂಟ್ ಸೆಂಟೆನ್ಸ್ಗಳನ್ನ ಅಂಡರ್ಲೈನ್ ಮಾಡೋದು. ಮೂರನೇದಂದ್ರೆ ನಿಮ್ಮ ಹತ್ರ ಆ 3 ಕಾರಣಗಳಿರಬೇಕು ಯಾಕೆ ನಾನು ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ತೆಗಿಬೇಕು ಅಂತ. ಫ್ರೆಂಡ್ಸ್, ಇದು ಬಿಟ್ಟು ಮತ್ತೆ ಯಾವುದೇ ರೀತಿಯ ಫುಲ್ ಮಾರ್ಕ್ಸ್ ತೆಗಿಲಿಕ್ಕೆ ಸೀಕ್ರೆಟ್ಸ್ಗಳು ಇಲ್ಲ. ಪರಿಶ್ರಮ ಅಂತೂ ನೀವು ಪಡಲೇಬೇಕು. ಕಷ್ಟಪಡದೆ ಏನು ಸಾಧನೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿದ್ದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಓದಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ. ಸೊ ಬೆಸ್ಟ್ ಆಫ್ ಲಕ್. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.